ಬಿಸಿಲಾಗ್ತಾ ಇಲ್ಲ. Hi you guys, welcome to another new vlog. ಸೊ ನೀವು ನೋಡ್ತಾ ಇದ್ದೀರಾ ನೀಲಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತಂದರೆ ಹೌ ಐ ಸ್ಪೆಂಟ್ ಒನ್ ಆಫ್ ಮೈ ಡೇಸ್ ಅನ್ನೋದು. ಸೊ ಇವತ್ತಿನ ಡೇ ಏನೆಲ್ಲ ಮಾಡಿದ್ದೀನಿ ಎಲ್ಲದನ್ನು ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ತಡ ಮಾಡದೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಒಂದು ಚಿಕ್ಕ ರೆಸಿಪಿ ಶೇರ್ ಮಾಡಿದ್ದೀನಿ. ಅದು ಕಂಪ್ಲೀಟ್ ಆಗಿಲ್ಲ, ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಅದರ ಮುಂಚೆ ನಾನು ರೆಡಿ ಆಗಬೇಕು, ಬೇಗ ಹೋಗಬೇಕು ಹೊರಗಡೆ. ಸೊ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಎಸ್, ನಾವು ಬಂದಿರೋ ಅಂಥ ಹೋಟೆಲ್ ನೇಟಿವ್ ಹೋಟೆಲ್ಸ್ಗೆ. ಸೊ ನಿಮಗೆಲ್ಲ ಪ್ರಶ್ನೆ ಬಂದಿರ್ಬೋದು ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ. ಸೊ ನಾವು ಬಂದಿರೋದು ಇನ್ವೆಸ್ಟರ್ ಮೀಟ್ಗೋಸ್ಕರ. ಸೊ ಮೈ ಫಾದರ್ ವಾಸ್ ಇನ್ವೈಟೆಡ್ ದೇರ್ ಬಿಕಾಸ್ ಮೈ ಫಾದರ್ ಇಸ್ ಎ ಮೆಂಬರ್ ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ಇನ್ವೆಸ್ಟ್ ಬಗ್ಗೆ ಹೇಳೋದಕ್ಕೆ ಕರೆದಿದ್ರು ನಮಗೆ. How important investing is and all. The ambience there was literally amazing. ನೋಡ್ಬೋದು ನೀವು. ಇವಾಗ बाकी कुठलेही प्रोडक्ट्स आपकी अर्निंग के आपको आपके बुक्स ऑफ अकाउंट में इस 50,000 की एंट्री करनी है. इस रूम में बैठे हुए कितने लोग ऐसे हैं जो इस 50,000 को इनकम के तौर पे एंट्री करोगे? ये मेरा मंथली इनकम है 50,000, इनकम खेड़ पे एंट्री करोगे? नहीं करोगे? वही नहीं करेगा. आप पता है किस एंट्री की कहाँ करोगे? आपने एक नया हेड बनाओ और उस हेड का नाम होगा IC. ये 50,000 आए कैसे? देखिए, म्यूचुअल फंड में कोई भी पैसा आपको चाहिए ना, दो चीजें है. आपको ये तय करना होगा कि मुझे ग्रोथ चाहिए, इनकम चाहिए. मैंने जैसे आपको बताया कि पैसा चाहिए तो निकाल दीजिए. अगर आपको उस इनकम की जरूरत है तो लीजिएगा, लेकिन उस इनकम की जरूरत नहीं है तो मत लीजिए. ನನಗೆ ಈ ಒಂದು ಮೀಟಿಂಗ್ ವಾಸ್ ಯೂಸ್ಫುಲ್ ಬಿಕಾಸ್ ಐ ಆಮ್ ಅ BBA ಸ್ಟೂಡೆಂಟ್. ಐ ನೋ ಹೌ ಟು ಇನ್ವೆಸ್ಟ್ ಅನ್ನೋದು ನಂಗೆ ಗೊತ್ತಾಗಬೇಕು. ಆ್ಯಂಡ್ ಅಲ್ಲಿ ಸ್ಯಾಂಡ್ವಿಚ್ ಆ್ಯಂಡ್ ಪಾವ್ ಭಾಜಿ ಸರ್ವ್ ಮಾಡಿದ್ರು ಆ್ಯಸ್ ಅ ಕಾಂಪ್ಲಿಮೆಂಟ್ರಿ ಥಿಂಗ್ ಯಾರೆಲ್ಲ ಮೀಟಿಂಗ್ ಅಟೆಂಡ್ ಮಾಡಿದರು. ಆ್ಯಂಡ್ ಅದು ತುಂಬಾ ಟೇಸ್ಟಿ ಆಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದಪ್ಪ. Now we are going for DMart shopping. ನಾವು ಇವಾಗಷ್ಟೇ ಅದು ಇನ್ವೆಸ್ಟರ್ ಮೀಟ್ನ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾವು DMart ಶಾಪಿಂಗ್ ಹೋಗ್ತಾ ಇದ್ವಿ. ಸ್ವಲ್ಪ ಗ್ರಾಸರೀಸ್ ಎಲ್ಲ ಕಲೆಕ್ಟ್ ಮಾಡೋದಿತ್ತು, ಆದ ಕಾರಣ DMart. ಬಿಸಿಲಾಗ್ತಾ ಇಲ್ಲ. ಮೈ ಗುಡ್ನೆಸ್, ಇಷ್ಟೊಂದು ಬಿಸಿಲು ಗೈಸ್. ಇನ್ನೂ ಒಂದು ಟ್ರಾಲಿ ಬರೋದಿದೆ. ಸೊ ನಾನು ಅಷ್ಟೇ ಬಿಲ್ ಮಾಡಿಸ್ಕೊಂಡು ಬಂದೆ. ಇದು ನನಗೆ ಬೇಕಾಗಿರೋ ಥಿಂಗ್ಸು ಅಂದರೆ. ಸೊ ನೆಕ್ಸ್ಟ್ ನೋಡೋಣ ಅವ್ರು ಎಷ್ಟು ಬಿಲ್ ಮಾಡಿಸ್ಕೊಂಡು ಬರ್ತಾರಂತೆ. ನನ್ನ ಬಿಲ್ ಎಷ್ಟಾಗಿರುತ್ತೆ ಗೆಸ್ ಮಾಡಿ. ಐಸ್ ಕ್ರೀಮ್ ಟೈಮ್. ಇಷ್ಟು ಬಿಸಿಲಿತ್ತಂದರೆ ಗಾಯ್ಸ್, ಮೈ ಗಾಡ್, ಫುಲ್ ಸುಸ್ತಾಗಿಬಿಡ್ತು ನನಗಂತೂ. ಫುಲ್ ಓಡಾಡಿ ಎಲ್ಲ ತೊಗೊಂಡು. ಸೊ ಅದಕ್ಕೆ ಐ ಆಸ್ ಮೈ ಫಾದರ್ ಫಾರ್ ಅನ್ ಐಸ್ ಕ್ರೀಮ್. ಇಷ್ಟೆಲ್ಲ ಕೊಡಿಸಿದ್ದಾರೆ, ಇಷ್ಟೆಲ್ಲ ಪೇ ಮಾಡಿದರೆ ಮತ್ತು ಐಸ್ ಕ್ರೀಮಿಗೆ ಏನಕ್ಕಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾನಿವಾಗ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಸೊ ಅದು ಫುಲ್ ಇರಬೇಕಾದ್ರೆ ನಾನು ಸ್ಲೋ ಮೋಷನ್ ಮಾಡೋದು ಮರ್ತೋಗ್ಬಿಟ್ಟೆ, ಆಮೇಲೆ ಮಾಡ್ತಾಯಿದ್ದೀನಿ. ಸೊ ಅದು ಒಂಥರ ಬಂದುಬಿಟ್ಟಿದೆ. ಇಟ್ಸ್ ಓಕೆ. ದೆನ್ ಆಫ್ಟರ್ವರ್ಡ್ಸ್ ನಾವು ಲಂಚ್ಗೋಸ್ಕರ ಹೊರಗಡೆ ಹೋದ್ವಿ ಈವ್ನಿಂಗ್. ಸೊ ನಾನು ನಮ್ಮ ಅಕ್ಕ ಟೆಂಪಲ್ ಹೋಗ್ಬೇಕಂತ ಹೋಗ್ತಾಯಿದ್ದೀವಿ. ನಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ. ಸೊ ಹೋಗಬೇಕಾದ್ರೆ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಅದೇ ವೇ ನೆಲ್ಲಿ ಟೆಂಪಲ್ ಎಲ್ಲಿದೆ ಅಲ್ಲೇ ಹೋಗಬೇಕಾದ್ರೆ ಸಿಗುತ್ತೆ. ಸೊ ಟೆಂಪಲ್ ಹೋಗಿ ಬಂದು ಫ್ರೆಶ್ ವೆಜಿಟೇಬಲ್ಸ್ನ ತೊಗೋಬೋದು. ಆವಾಗಷ್ಟೇ ಹಾಕಿರೋದು ಅವ್ರ ಸ್ಟಾಲ್ನ. ಸೊ ವಾಸ್ ಗುಡ್.
ಸೊ ಟೆಂಪಲ್ ಹೋಗಬೇಕಾದ್ರೆ ರೋಸ್ ಮತ್ತು ಅಗರಬತ್ತಿ ಕ್ಯಾಂಫರ್ ಎಲ್ಲ ತೊಗೊಂಡು ಹೋಗ್ತಾ It feels so good to listen bhajans ಸೊ ನಾವು ಇವಾಗಷ್ಟೇ ದೇವಸ್ಥಾನದಿಂದ ಬಂದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಹಾಗೆ ಅಲ್ಲಿನ ಭಜನೆ ಎಲ್ಲ ಕೇಳಿಸ್ಕೊಂಡು ಸಹ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ಇನ್ನೊಂದೇನೆಂದರೆ ನನಗೆ ತಿಲಕ್ ಇಟ್ಟರು ಅಲ್ಲಿ, ಸೊ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಪ್ರಸಾದನ ಸಿಕ್ತು, ಇಟ್ ವಾಸ್ ಗುಡ್. ನಾನು ಇವತ್ತು ಏನು ಮಾಡ್ತಾ ಇದ್ದೇನೆಂದರೆ ಮಂಗಳೂರು ಬನ್ಸ್. ಸೊ ಐ ಆಮ್ ಟ್ರೈಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಡೋ ಎಲ್ಲ ಬಾಲ್ಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇವನ್ ಚಟ್ನಿ ಮಾಡೋದನ್ನು ನಾನು ತೋರಿಸಿದ್ದೀನಿ. ಚಟ್ನಿ ಮಾಡೋದಕ್ಕೆ ಇವೇ ಇಂಗ್ರೀಡಿಯೆಂಟ್ಸ್. ಸೊ ಏನಂತಂದರೆ ಆನಿಯನ್, ಗ್ರೀನ್ ಚಿಲ್ಲಿ, ಕಡಲೆಬೇಳೆ ಮತ್ತು ಕೊತ್ತಂಬರಿ. ಸೊ ಇವನ್ನೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ದ್ಯಾಟ್ ಲೈಟ್ ಸಾಟೆ ಮಾಡ್ಕೋಬೇಕು, ಅವೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋತನ. ಸೊ ದೆನ್ ಕೋಕೋನಟ್ ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು, ಆ ಇಂಗ್ರೀಡಿಯೆಂಟ್ಸ್ನ ಹಾಕಬಾರ್ದು. ಎಸ್, ಕೋಕೋನಟ್ ಗ್ರೈಂಡ್ ಆದಮೇಲೆ ಇವಾಗ ಅದು ಕಂಪ್ಲೀಟ್ಲಿ ಕೂಲ್ ಆಗಿದ್ಮೇಲೆ ಅದನ್ನು ಇದಕ್ಕೆ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡಿ. Now add a little bit of salt as per the taste and give it a nice tadka. That's it, it's ready. ನಾನು ಹೀಗೆ ಮಾಡೋದು. ಸೊ ಇವಾಗ ಇದು ಪೂರಿನ ಮಾಡ್ಕೋಬೇಕು. ಸೊ ಐ ಹ್ಯಾವ್ ನಾಟ್ ಶೇರ್ಡ್ ದ ಡೋ ಹೇಗೆ ಮಾಡೋದಂತ. ಸೊ ನಥಿಂಗ್, ಇಟ್ಸ್ ಈಸಿ. ಒಂದು ಬನಾನಾಗೆ ಶುಗರ್, ಕರ್ಡ್, ಆಯಿಲ್ ಆ್ಯಂಡ್ ಸೋಡಾ. Also you can choose chapati hit or maida. It's your choice completely. So ನಾನು ಚೂಸ್ ಮಾಡಿರೋದು ಚಪಾತಿ ಆಟ. ಸೊ here it is. Ta-da! Ready! Mangalore buns. It was literally yum. ಅಷ್ಟೊತ್ತು ಮಾಡೋದ್ರೊಳಗೆ ನನಗೆ ತುಂಬ ಸುಸ್ತಾಗಿ ಹೋಗ್ಬಿಡ್ತು ಗೈಸ್, ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಇಟ್ ಅಲ್ಲ. ಅದಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ನಾನೇ ಪ್ರಿಪೇರ್ ಮಾಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ಲ, it has come really good. I hope you enjoyed this vlog, and ee video ishta adali don't forget to like, share and subscribe to my channel. Hage next yav video bekanta nanna comment section alli heli, so that I can. Also thanks for watching my video. See you in my next video. Bye bye.